ಯವ್ವ ಈ ಹಬ್ಬದಾಗ ಏನೇನ ನೋಡಿವ ಚಂದಾಗಿ ನೀರ ಬಿಟ್ಟಿಲ್ ನೋಡು. ಯವ್ವ ನಾವಲ್ಲೇ ಎಷ್ಟರ ಕೊಡಪಾನ ಅದಾವ ನೋಡು. ಆ ತುದಿಯಿಂದ ಈ ತುದಿವರೆಗೂ 1 2 3 ಲೈನ್. ಅದ್ರಾಗ ಒಂದೊಂದು ಲೈನ್ಯಾಗ ಏನೇ ಇಲ್ಲ ಅಂದ್ರೂ ಒಂದು 20 30 ಕೊಡಪಾನ ಅದಾವ. ಅಲ್ಲಾಗಿತ್ತ ಕರೆ ಹೇಳು, ನಮ್ಮೂರಾಗ ಈಸ್ ಮಂದಿ ಅದಾರ. ಇಲ್ಲಿ ಬಿಡ ಗೌರಕ್ಕ, ಅದು 4-5 ದಿನದಿಂದ ನೀರ ಬಂದಿಲ್ಲಲ್ಲ. ಎಲ್ಲಾರು ಏನ್ ತಿಕ್ಕೊಂಡ್ಬಿಟ್ಟಾರ, ನಾಳೆ ಬಿಡ್ತಾನ ನಾಡ್ದು ಬಿಡ್ತಾನ ನೀರು ತುಂಬೋ ದಿವ್ಸ ಬಿಡ್ತಾನ ಅಂತಂದು ಹೇಳಿ ಕದಾರ. ಹಂಗಾಗಿ ಒಂದೊಂದು ಕೊಡಪಾನ ನೀರು ತುಂಬ್ಕೊಂಡು ಹೋಗ್ಬಿಟ್ಟಾರ. ಅದ್ರ ಬೇರೆ ಹಬ್ಬ ನೀರೆಲ್ಲ ಸಾಲ್ಬೇಕು. ಅದಕ್ಕೆ ಏನ್ ಮಾಡ್ಬಿಟ್ಟಾರ, ಮನ್ಯಾಗಿದ್ದು ಓಸು ಬಿಂದಿಗಿ ತಂದು ಇಟ್ಟಾರ ನೋಡಿಲ್ ತುಂಬಸಾಕ್. ಯವ್ವ ಮೂಲ್ಯಾಗಿಂದು ಅಟ್ಟದ ಮ್ಯಾಲಿಂದು ಅಷ್ಟೇ ಯಾಕವ ಗುಜರಿಗೆ ಹಾಕ ಕೊಡಪಾನು ತಂದಿಟ್ಟಾರ ನೋಡಿಲ್ ಮುರ್ಕಾಟಿ ಎಲ್ಲ. ಹಾಗ್ಲೆಲ್ಲ ಯಾರು ಅಡ್ಡಾಡ್ತಾರವ, ಅದಕ್ಕೆ ತಂದಿಟ್ಟಿದ್ದಾರೆ ಬಿಡು ಹೋಗ್ಲಿ. ಯವ್ವ ನನ್ಗೇನು ಚಿಂತೆ ಗೊತ್ತೇನ, ಇದಿಷ್ಟು ತುಂಬಿಸಿ ನಮ್ಮ ಕೊಡಪಾನ ತುಂಬಿಸೋ ಅಂತ ಪಾಳೆ ಯಾವಾಗ ಬರ್ತೈತೋ ಏನೋ. ಅಷ್ಟೊಳಗೆ ಈ ಟ್ಯಾಂಕ್ನಾಗಿನ ನೀರು ಖಾಲಿ ಆದ್ರೆ ಮತ್ತೆ ಎಲ್ಲಿಗೆ ಹೋಗ್ಬೇಕವ ನೀರಿಗೆ ನಾವು. ನೋಡೋ ಮಳೆಯಾರ ಹಚ್ಚಿ ಹೊಡ್ಯಾಕತ್ತಿತ್ತು ಇಷ್ಟು ದಿವಸ, ನೀರು ಬಿಡ್ಬೇಕಿತ್ತು. ನೋಡಿದ್ರೆ ನೀರ ಬಿಟ್ಟಿಲ್ಲ ನೋಡ. ಇನ್ನು ಮಳೆ ಆಗಿಲ್ಲ ನೀರಿಲ್ಲ ಅಂದ್ರೆ ಬೇರೆ ಮಾತು. ಮಳೆಯಾಗಿ ಚಂದಾಗಿ ಎಲ್ಲ ಕೆರೆ ಕೊಟ್ಲಿ ತುಂಬ್ಯಾವು, ಮತ್ತು ನೀರು ಬಿಡವಲ್ಲ. ಏನಾಗೈತೆ ನೀವು ಇದು ಅವ್ನ ಹೆಂಡತಿಗೆ ಹೋಗಿ ಕೇಳ್ಬೇಕು ಎಲ್ಲಿ ನೀರು ತುಂಬ್ಕೊಂಬರ್ತಾಳ ಅಂತ ಹೇಳಿ. ಅದು ಹಂಗಾಗಿಲ್ಲ. 24 ತಾಸಿಂದ ನೀರು ಬಿಡಾಕಂತಂದು ಹೇಳಿ ಪೈಪ್ ಎಲ್ಲ ಹೊಡೆದು ಬಿಟ್ಟಾರ. ಅದು ನಾಳ ಬಿಟ್ಟನ ನೀರು ಸೋರ್ ಹೊಂಟು ಬಿಟ್ಟೈತಿ. ಹಂಗಾಗಿ ಅದನ್ನ ಬಂದ್ ಮಾಡ್ಯಾನ ನೋಡಿ. ರಿಪೇರಿ ಮಾಡಕ ಇನ್ನೂ 4-5 ದಿವಸ ಹಿಡಿತಂತ. ಅದಕ್ಕೆ ಗೌರಕ್ಕ ಇಷ್ಟಕ್ಕೊಂದು ಕೊಡಪಾನ ಅದ ನೋಡಿಲ್. ಹಾಗ್ಲೆಲ್ಲ ಯಾರು ಓಡಾಡ್ತಾರಂತಂತ ಹೇಳಿ ಒಂದ ಪಟ್ಟಿಗೆ ತುಂಬಿಸಿ ಮನ್ಯಾಗ ಇಟ್ಕೊಂಡ್ಬಿಡೋಣ ಅಂತೇಳಿ ತುಂಬ್ಕೊಳಕ್ ಬಂದ್ ಇಷ್ಟ ಪಾಳೆ ಆಗೈತೆ ನೋಡಿದ್. ನಮ್ಮ ಪಾಳೆ ಯಾವಾಗ ಬರ್ತೈತೆ ಏನೋ. ನಾ ಮತ್ತೀಗ ಕೆಲ್ಸಕ್ಕೆ ಬೇರೆ ಹೋಗ್ಬೇಕು. ನೀನು ಹಿಂಗೆ ಪಾಳೆದಾಗ ಹಚ್ಚಿ ಹೋಗು, ನಾನು ಕಾಲ್ಯಾಗ ನೋಡ್ಕೊಂತಿರ್ತೇನಂತ ಹಚ್ಚಿ ತುಂಬಿಸಿಟ್ಟಿರ್ತೇನೆ. ಹೌದಾ? ಹಂಗಾರ ನೀನು ಒಂದ್ ವೇಳೆ ಇದು ಜಲ್ದಿ ಪಾಳೆ ಮುಗಿತಂದ್ರ ನೀ ತುಂಬಿಸಿಡ, ನಾನು ಅಡಿಗೆದು ಮಾಡಿಟ್ಟು ಬಂದು ತೊಗೊಂಡು ಹೋಗ್ತೇನಂತ. ಹೆಂಗಿದ್ರು 4 ನಲ್ಲಿ ಅದಾವಲ್ಲ ಬಡ ಬಡ ತುಂಬ್ತಾವ್. ಯಾಕ ಗೌರಕ್ಕ ಹೊಂಟಾಕಿ ಹಂಗ ನಿಂತ ಬಿಟ್ಟಲ್ಲ? ಯವ್ವ ಆಕಿ ಜಗಳ ಗಂಟಿ ಚೆನ್ನಿ ಬರಕತ್ತಾಳ ಅಲ್ಲೇ. ಯವ್ವ ಯಾಕಾರ ಬಂತ ಇದು? ಯವ್ವ ಆಕಿ ಬಂದ್ಲಂದ್ರ ನೀರು ತುಂಬ್ಕೊಳಕ ಬಿಡೋಂಗಿಲ್ಲ. ನಾನು ಇಲ್ಲೇ ನಿಲ್ತೇನವ. ಒಂದ್ ದಿವ್ಸ ಉಪಾಸ ಇದ್ರು ನಡಿತೈತಿ, ನೀರ್ ಬೇಕು ನಂಗೆ. ಇಲ್ಲೇ ನಿಂತ್ಕೋ ಆಕಿಂದೊಂದು. ಏನು ಚೆನ್ನಕ್ಕ ಆರಾಮದಿಯಾ? ಯಾಕ ಹೆಂಗ್ ಕಾಣ್ತತ್ ನಿನಗ? ನಂಗೆ ಆರಾಮಿಲ್ದಂಗೆ ಕಾಣ್ತತನ? ಯವ್ವ ಏನೋ ಅಪ್ರೂಪಕ್ಕೆ ಸಿಕ್ಕಿ ಹೆಂಗದಿ ಅಂತ ಕೇಳ್ದೆ, ಅದಕ್ಕೆ ಯಾಕೆ ಜಗಳ ಮಾಡ್ತಿದ್ದಿ? ಚೆನ್ನವ ನೀರು ತುಂಬ್ಕೊಳಕ್ ಬಂದೆ? ಏ ಇಲ್ಲ, ಇದ್ ನೀರು ಸುರು ಹೋಗಕ್ ಬಂದೆ ನೋಡು. ಬಿಡ ಗೌರಕ್ಕ, ಮಾತಾಡ್ಸಿದ್ರೆ ಮೈ ಮೇಲೆ ಬರ್ತಾಳಕಿ. ಬರ್ದ ಇನ್ನೇನ್ ಮಾಡಿ ಅಳ್ತಗೋ. ಪಾಪದ ಸೀತಾ ಇತ್ತ ಹುರಿದು ಮುಕ್ಕಿದ್ಲು ಒಂದ್ ಅಳತಿ ಆಕಿಗ. ಅದು ಅವರ ಮುಂದೆಯಿಂದ ಯಾವ್ದ ಅತ್ಲಾಗ ಸಾವಕನ ಮಗನ ಮದುವೆ ಆಗಿ ಎಲ್ಲೋ ಒಂದ್ ಕಡೆಗೆ ಆರಾಮ ಅದಾಳ. ಈಗೆಲ್ಲ ಕೆಲಸ ಇಕ್ಕಿ ಮೈ ಮೇಲೆ ಬಿದ್ದೈತಿ. ಏ ನೀ ಯಾವಕಿನ ನಮ್ಮ ಮನಿ ಬಗ್ಗೆ ಮಾತಾಡಕಿ? ಏನ್ ನೀ ಬಂದ್ ಮಾಡ್ಕೊಡ್ತೀಯಾ ನಮ್ಮ ಮನಿ ವಿಷಯ? ನೀ ಯಾವಕಿ ಮಾತಾಡಕ? ಅಯ್ಯೋ ಇದ್ದಿದ್ದಂಗೆ ಹೇಳಿದ್ರೆ ಎದಿಗ್ ಬಂದು ಒದ್ರಂತ. ಹೌದಾ? ಆಕೆ ನಿರ್ಲಾರ್ದ ಹೇಳಿದ್ಲ, ಇದ್ದಿದ್ದೆ ಹೇಳ ತಗೋ. ಏ ನೀ ಯಾವಕಿಲೆ ನನಗೆ ಹಂಗ ಬಂದ್ ಹೊಡಕಿ? ಏನ್ ನೀ ಹೊಡೆದ್ರೆ ಹೊಡ್ಸ್ಕೊಂಡು ಸುಮ್ನಿರಕ? ನನ್ನೇನ ನಿಮ್ಮ ಮನ್ಯಾಗಿದ್ಲಲ್ಲ ಸೀತಾ ಆಕೆ ಅಂತ ತಿಕ್ಕೊಂಡೇನ? ನನ್ಗ ಹೊಡಿತಿ? ಎಲ್ಲ ಹಡಿಬಿಟ್ಟಿ. ಯವ್ವ ನನ್ ಕೂದ್ಲ ಬಿಡ. ಏನ್ ಹೊಲ್ಸದ್ಯಾ ನೀನ? ನನ್ ಕೂದ್ಲನ್ನ ಕಟ್ಟಿ ಬಿದ್ದಿಯಲ್ಲ. ಇರೋ ಒಂದ್ 4 ಕೂದ್ಲದಾವ, ಅವನು ಬಿಡವಲ್ಲಿ. ನನ್ ಕೂದ್ಲನ್ನ ಜಾಕ್ತಿದ್ದಿ ಊರ್ ಮೂಳಿ. ಯವ್ವ ಏ ಗೀತಿ, ಊರ್ ಗೀತಿ ನನ್ನ ಬಿಡ್ಸ. ನಕೊಂಡ್ ತಿಂತಲ್ಲ ಹಲ್ಕಿಸ್ಕೊತ. ಏ ಬಿಡ ನನ್ನ ಊರ್ ಮಾರಿ. ಏ ಬಿಡ ಚೆನ್ನಕ, ಬಿಡಕಿನ್ನ ಸಾಯ್ ಹೊಡ್ದಿ. ಇಲ್ಲಿವತ್ತಿಕಿನ್ ಹುಟ್ಲಿಲ್ಲ ಅನಿಸ್ಬಿಡ್ತೇನೆ. ಏ ಆಕಿ ಕೇಳ್ಕೊಂಡ್ರ ಬಿಡ್ತಾಳೇನ? 4 ಬಾಸಕಿಗ ದೂಡಲಿಂದ. ಏ ಚೆನ್ನವ ಬಿಡಾಕಿನ್ನ. ಇವತ್ತ ಏನ್ ಮಾಡೋದು ಮಾಡೇ ಬಿಡ್ತೇನೆ ಇವತ್ತಕಿನ್ನ. ನಮ್ಮ ಮನಿ ಸುದ್ದಿ ಬರ್ತಾಳಕಿ. ಯವ್ವ ನಾನು ಮನಿ ಸುದ್ದಿಗೆ ಬರಲ್ಲ, ಬಿಡ ನನ್ನ ಕೂತಿಗೆಯ. ನಿನ್ನ ಇವತ್ತ ಬಿಡಂಗಿಲ್ಲ ನೋಡ. ನಿನ್ನ ಏನ್ ಮಾಡ್ತೇನಂತ ಹೇಳಿ. ಲೇ ಗೀತಿ ಹೊಡಿಲೇಕಿನ ಸರಸ್ಲೇ. ಏನ ಮಾಡಾಕ ನಿಂತಾಳಾಕಿ, ನನ್ನ ಬಿಡಿಸ್ಲೇ ಗೀತಿ. ಏ ಚೆನ್ನವ ಸರಿ ಆ ಕಡೆ. ಯವ್ವ ಈಕಿ ಗೀತಿ ನನ್ ಸೊಂಟ ಮುರಿದ್ಲ. ಯವ್ವ ಯಾರ ಬರ್ರಿ, ನನ್ ನೋಡ್ಕೊಳ್ಳೋರು ಯಾರು ಇಲ್ರೇ, ಮನ್ಯಾಗ ಕೆಲಸ ಮಾಡೋರು ಯಾರು ಇಲ್ರೇ. ಗೌರಕ್ಕ ಎದಳ ಮೇಲೆ. ಯವ್ವ ನನ್ ನಡನ ಅಂದಿ ಮಾರಿಯವ್ರ ಇಬ್ರು ಸೇರಿ ನಂಗೆ ಹೊಡ್ಯಾಕತ್ತೀರಿ. ಯವ್ವ ಈ ಹೆಂಗಸ್ರಿ ಏನ್ ಜಗಳ ಮಾಡಕತ್ತಾರ? ಎದ್ರ ಸಲಗೇನ? ನೀರಿನ ಕಡೆ ಅಂದ್ರೆ ನೀರಿನ ಸಲಗೇನ ಮಾಡ್ತಿರ್ತಾರ. ಮತ್ತಿನ್ನೇನ್ ಯವ್ವ 4 ದಿವಸ ನೀರು ಬಂದಿಲ್ಲ ಅಂದ್ರ ಯಾ ನಮ್ನಿ ಜಗಳ ಮಾಡ್ತಾರ ನೋಡಿವ್ರು. ಯವ್ವ ಏನ್ರ ನೀವು ಹೆಣ್ಮಕ್ಳು ಬಿಡ್ರೆ ಎತ್ತ ಜಗಳ ಮಾಡಕತ್ತೀರಿ? ನೋಡಯಪ್ಪ ಇವ ನಮ್ಮ ಮನಿ ಸುದ್ದಿಗೆ ಬಂದ ಜಗಳ ಆಡಕತ್ತಾರ ಇವ್ರಿಬ್ರು. ಯವ್ವ ಏನಾರ ಆಗೋಲ್ಯಾಕ ಬಿಡ್ರವಾ. ಕಿನ್ನಿವತ್ತ ಹುಟ್ಲಿಲ್ಲ ಅನ್ಸ ಬಿಡ್ತೇನೆ ತಡಿಯಪ್ಪ ನೀ. ನೋಡ್ ಮತ್ತ ಸುಮ್ಕ ನಮ್ ಜೋಡಿ ಜಗಳ ಮಾಡಕತ್ತಾಳ ನೋಡ ಇರಣ. ನಾನ್ ನೀರ್ ಬೇಕಂತಂದ ಹೇಳಿ ತುಂಬ್ಕೊಳಕಂತ ಬಂದ್ರ ಇವ್ರಿಬ್ರು ನಮ್ಮ ಮನಿ ಮೇಲೆ ಹಾಸಿ ಏನಾರ ಮಾತಾಡಕತ್ರ ಮತ್ತೆ ಬಿಟ್ಟೆನೇನ? ಯವ್ವ ನಳ ರಿಪೇರಿ ಆಗೈತಿ, ನಡ್ರಿ ನಿಮ್ ಮನಿಗೆ ಹೋಗ್ರಿ, ಜಗಳ ಬಿಡ್ರಿ. ಪೈಪ್ ಎಲ್ಲ ಸರಿ ಮಾಡೈತಿ, ಹೊಸದಾಕೈತಿ. ತಾಸ್ನಾಗಂದ್ರ ನೀರ್ ಬರ್ತಾವ ನೋಡ್ರಿ. ನೀರ್ ಬಿಡಾಕಂತ ನಾವು ಹೊಂಟೇನಿ, ನೀವ್ ಇಲ್ಲಿ ಡೈರೆಕ್ಟ್ ಜಗಳ ಹಚ್ಕೊಂಡ್ ನಿಂತ್ ಬಿಡ್ರಿ. ಯಪ್ಪ ನೀ ನೀರ್ ಬಿಡವಲ್ಲ ಕೈಕಿನ್ ಇವತ್ತ ಮುಗಿಸೇ ಬಿಡ್ತೇವೆ. ಇವತ್ತು ಬಿಡೋಂಗಿಲ್ಲಕಿನ್ನ. ನೀವು ಜಗಳ ನಿಲ್ಸಿಲ್ಲ ಅಂದ್ರೆ ಪೊಲೀಸರಿಗೆ ಫೋನ್ ಮಾಡಿ ಕರ್ಸ್ಬೇಕಾಗೈತೆ ನೋಡು. ಯಪ್ಪ ನೀ ಚಂದ ನೀರ್ ಬಿಟ್ಟಿದ್ರ ಇಷ್ಟ್ಯಾಕ್ ನಮಗ್ ತ್ರಾಸ ಆಕಿತ್ತು ಹೇಳ. ನಿನಗ ಮೊದ್ಲು ಹೊಡಿಬೇಕಾಗೈತೆ ತಡಿ. ಹೌದಾ ಚೆನ್ನವ ನೀ ಹೇಳಿದ್ ಖರೆ ತಡಿ. ಇವನ್ನ ತಗೋರಿ ಇವ್ನ ಕೈ. ಯವ್ವ ನನ್ನ ಬಿಡ್ರೆ, ನಾ ಇನ್ನೊಮ್ಮೆ ನಿಮ್ ಸುದ್ದಿಗೆ ಬರಂಗಿಲ್ರೇ. ಇನ್ಮೇಲೆ ಹಿಂಗೆಲ್ಲ ಮಾಡಂಗಿಲ್ಲ. ನಾ ಮೊದ್ಲು ನಂದು ಈ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ತೇನೆ, ಬಿಟ್ಬಿಡ್ರಿ ನನ್ನ. ಏನ್ ಬೇಕ್ರಿ ಸಾಹೇಬ್ರ? 1-2 ಕಿಲೋ ಸೇಬು ಒಂದು ಕೊಡಪ್ಪ. ತಗೋರಿ ಸಾಹೇಬ್ರ. ಎಷ್ಟಾತಪ್ಪ ರೊಕ್ಕ? 320 ರೂಪಾಯಿ ಆತ್ರಿ ಸೌಕರ. ತಗೋಪ್ಪ. ಕುಂಬಳಕಾಯಿ ಕೊಡುವುದು ಉಂಟೇನಪ್ಪ? ಕುಂಬಳಕಾಯಿ ಕೊಡುವುದಕ್ಕೆ ಇಟ್ಟಿರೋದು ಸಾಹೇಬ್ರೆ. ಒಂದು ಕುಂಬಳಕಾಯಿಯ ರೇಟ್ ಎಷ್ಟಪ್ಪ? 50 ರೂಪಾಯಿ ರೀ. 50 ರೂಪಾಯಿಯ 20 ರೂಪಾಯಿಗೆ ಬರುದಿಲ್ವಾ? 1 ಹೋಳು ಬರಂಗಿಲ್ರಿ.
ಅಲ್ಲ, ನನಗೆ ತಿನ್ಲಿಕ್ಕಲ್ಲ, ಇವತ್ತು ನಮ್ಮ ಮನೆ ಗೃಹ ಪ್ರವೇಶ ಇದೆ. ಎಲ್ಲಾದ್ರೂ ಒಡಿರಿ ಸಾಹೇಬ್ರೆ, ಒಂದು ಸೀಳು ಸಿಗಂಗಿಲ್ಲ. 50 ರೂಪಾಯಿ ಕಮ್ಮಿ ಇಲ್ಲ. ಅಲ್ಲ, ಒಮ್ಮೆ ಮನ್ಸು ಮಾಡಿ ನೋಡು. 50 ರೂಪಾಯಿ ಇದ್ರೆ ಕೊಡ್ರಿ, ಇಲ್ಲ 20 ರೂಪಾಯಿಗೆ ಒಂದು ಸೀಳು ಬರಂಗಿಲ್ರಿ. ಅಯ್ಯೋ ಹೋಗ ಮರಯ್ಯ, ನಿಂದೊಂದೇ ಅಲ್ಲ ಅಂಗಡಿ, ಸಾಕಷ್ಟು ಅಂಗಡಿಗಳುಂಟು. ಅಲ್ಲ, ದೊಡ್ಡ ಮನ್ಸು ಮಾಡಿ ನೋಡು ಮರಯ್ಯ, ನನ್ನಲ್ಲಿರುವುದೇ ಬರೀ 20 ರೂಪಾಯಿ. ಸಾಹೇಬ್ರ, ನಮ್ಗ 20 ರೂಪಾಯಿ ಸಿಕ್ಕಿಲ್ರಿ, ನಿಮ್ಗೆ ಹೆಂಗೆ ಕೊಡ್ಲಿರಿ? ಅಲ್ಲ, ಮನೆ ಗೃಹ ಪ್ರವೇಶಕ್ಕೆ ಹೊಡೆಯೋದುಂಟು. ದೊಡ್ಡ ಮನ್ಸು ಮಾಡಿ ಕೊಡು ಮರಯ್ಯ. ಬರಂಗಿಲ್ಲ ಬಿಡ್ರಿ, ನೀವು ಬೇರೆ ಅಂಗಡಿಗೆ ಹೋಗ್ಬೋದು. ಕೊಡುವುದಿಲ್ಲ? ಅಲ್ಲುಂಟು, ವಿಚಾರಿಸ್ತೇನೆ. ಅಲ್ಲೇ ತಗೋರಿ, ನಮ್ಮ ತಲ್ಲಿ ತಿನ್ಬೇಡ್ರಿ. ತೆಗೆದುಕೊಳ್ಳಿ ಮರ್ಯಾರಿ. 20 ರೂಪಾಯಿಗೆ ಒಂದು ಕುಂಬಳಕಾಯಿ ಕೊಡಿ. 20 ರೂಪಾಯಿನಾ? ಕುಂಬಳಕಾಯಿ 60 ರೂಪಾಯಿ ಕಡಿಮೆ ಇಲ್ಲ ಸಾಹೇಬ್ರೆ. ನನಗೆ ಬಜ್ಜಿ ಮಾಡ್ಲಿಕ್ಕಲ್ಲ, ಪೂಜೆ ಮಾಡ್ಲಿಕ್ಕುಂಟು. ಇರೋದೇ 20 ಕೊಡಿ ಮರ್ಯಾರೆ. ಬೆಳಿಗ್ಗೆ ಬೆಳಗ್ಗೆನ ತಲೆ ತಿನ್ಬೇಡ್ರಿ ಸಾಹೇಬ್ರ. 60 ರೂಪಾಯಿ ಇದ್ರೆ ತಗೊಂಡು ಹೋಗ್ರಿ. ಕುಂಬಳಕಾಯಿ ಇಲ್ಲದೆ ಮನೆಗೆ ಹೋಗುವಾಗಿಲ್ಲ, ಇವರು ಕೊಡುವುದಿಲ್ಲ, ನಾನು ಎಂತ ಮಾಡಲಿ?